ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಿಮಗೆ ತಮ್ಮೇಲೆ ನೋಡಿದ್ರೆ ಗೊತ್ತಾಗಿರುತ್ತೆ ನಾವು ಇವತ್ತೇನು ಮಾಡ್ತಾ ಇದ್ದೀವಿ ಅಂತ. ನುಗ್ಗಿ ಸೊಪ್ಪಿನ ಉತ್ಕ ಮತ್ತು ಕಾಳು ಸಖತ್ತಾಗಿರುತ್ತೆ. ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ. 2 ಲೋಟ ನೀರು, ಆ ನೀರನ್ನು ಸ್ವಲ್ಪ ಕಾದಾದ್ಮೇಲೆ ಇದಕ್ಕೆ ಏನೇನೆಲ್ಲ ಬೇಳೆ ಹಾಕಬೇಕು ಅಂದರೆ ತೊಗರಿ ಬೇಳೆ, ಹೆಸರು ಕಾಳು ಮತ್ತು ಅವರೆಬೇಳೆ. ಇದನ್ನು 5 ಜನ ಮಟ್ಟಿಗೆ ಮಾಡ್ತಾ ಇದ್ದೀವಿ. ನಿಮಗೆ ಬೇಕಾದರೆ ಕ್ವಾಂಟಿಟಿನ ಜಾಸ್ತಿ ಮಾಡ್ಕೊಳ್ಳಿ. ಫುಲ್ಲು ನೀಟಾಗೆಲ್ಲ ತೊಳೆದಾದ್ಮೇಲೆ ಸ್ವಲ್ಪ ನೀರು ಕಾದಾದ್ಮೇಲೆ ಅದಕ್ಕೆ ಬೇಳೆ ಎಲ್ಲ ಹಾಕಬೇಕು. ಏನಿಲ್ಲ ಅಂದರೂ ಒಂದು 1/4 ಗಂಟೆನಾದರೂ ಬೇಳೆ ಎಲ್ಲ ಬೇಯಿಸಬೇಕು. ಯಾಕಂದರೆ ಜಾಸ್ತಿ ಬೇಗ ಬೇಯಲ್ಲ ಬೇಳೆ, ನಿಮಗೂ ಗೊತ್ತಿರುತ್ತೆ. ಮತ್ತು ಈ ಕಡೆ ನುಗ್ಗಿ ಸೊಪ್ಪನ್ನು ರೆಡಿ ಮಾಡ್ಕೋಬೇಕು. ನುಗ್ಗಿ ಸೊಪ್ಪನ್ನ ಈ ಥರ ಎಲೆನೇ ಒಂದೊಂದೇ ಬಿಡಿಸ್ಕೊಂಡಿರಬೇಕು, ಕಡ್ಡಿ ಎಲ್ಲ ಇರಬಾರ್ದು. ಇದಕ್ಕೆ ಹೆಂಗೆ ಮುರಿಬೇಕು ಅಂದರೆ ನಾರ್ಮಲಾಗಿ ಮಾಡೋ ಥರ ಅಲ್ಲ. ನುಗ್ಗಿ ಸೊಪ್ಪಿನ ಉತ್ಕ ಫುಲ್ ಡಿಫ್ರೆಂಟ್ ಆಗಿದೆ. ಅದೇನು ಅಂತ ನಾನು ಈ ಬ್ಲಾಗಲ್ಲಿ ಫುಲ್ ಹೇಳ್ತೀನಿ ನೋಡಿ. ಮತ್ತು ಇದು ಸುಣ್ಣಕ್ಕೆ ಎಣ್ಣೆ ಅಂದರೆ ಅಡುಗೆ ಮಾಡೋ ಅಂಥ ಎಣ್ಣೆನೇ ಹಾಕ್ಕೊಂಬಿಟ್ಟು ಕೈಗೆ ನೀಟಾಗಿ ನಮ್ಮಮ್ಮ ಹೇಗೆ ಮಾಡ್ತಾ ಇದ್ದಾರೆ ನೋಡಿ ಆ ಥರ ಎಲ್ಲ ಮಾಡಿಕೊಂಡು ಕೈನ ಇದು ಮಾಡಿಕೊಂಡು ಮುರಿಬೇಕು. ಇದರಿಂದ ಏನೇನೆಲ್ಲ ಯೂಸಸ್ ಇದೆ ಅಂತ ಹೇಳಿದ್ರೆ, ಕ್ಯಾಲ್ಶಿಯಂ ಜಾಸ್ತಿ ಇರುತ್ತೆ, ಅದರಿಂದ ಬೋನ್ ಸ್ಟ್ರಾಂಗ್ ಆಗುತ್ತೆ. ಮತ್ತು ಐರನ್ ಕೂಡ ಇರುತ್ತೆ, ಅದು ಹಿಮೋಗ್ಲೋಬಿನ್ ಲೆವೆಲ್ನ ಇಂಪ್ರೂವ್ ಮಾಡುತ್ತೆ. ಡೈಜೆಷನ್ ಇಂಪ್ರೂವ್ ಆಗುತ್ತೆ ಇದನ್ನು ತಿನ್ನೋದ್ರಿಂದ. ಇಮ್ಯುನಿಟಿ ಬೂಸ್ಟ್ ಮಾಡುತ್ತೆ. ವಿಟಮಿನ್ ಸಿ ಮತ್ತು ಆ್ಯಂಟಿ ಆಕ್ಸಿಡೆಂಟ್ ಇದರಲ್ಲಿರೋದ್ರಿಂದ ಬಾಡಿ ಡಿಫೆನ್ಸ್ ಸಿಸ್ಟಮ್ನ ಸ್ಟ್ರಾಂಗ್ ಆಗೋ ಥರ ಮಾಡುತ್ತೆ. ಮತ್ತು ಬ್ಲಡ್ ಶುಗರ್ ಕಂಟ್ರೋಲ್ ಮಾಡುತ್ತೆ. ಡಯಾಬಿಟಿಸ್ ಇರೋರಿಗಂತೂ ಬೆನಿಫಿಷಿಯಲ್ ಇದು. ಇಷ್ಟೆಲ್ಲ ಮಾಡ್ಕೊಂಡಾದ್ಮೇಲೆ ಬೇಳೆ ಹೆಂಗೆ ಕುದೀತಾ ಇದೆ ಅಂತ ನೋಡ್ಕೊಳ್ಳಿ. ತುಂಬ ಹೊತ್ತೇ ಬೇಕು, ಒಂದು 1/4 ಗಂಟೆ ಮೇಲೆ ಆದಮೇಲೆ ಈಗ ಮಾಡ್ಕೊಂಬಂದಿದ್ವಲ್ಲ ನುಗ್ಗಿ ಸೊಪ್ಪು ಮುರ್ಕೊಂಡು ಅದನ್ನೆಲ್ಲ ಹಾಕಿ ಅದು ಮುರಿದಾಗ್ಬಿಟ್ಟು ಅದು ಬೇಯಬೇಕು. ಅದ್ರ ಜೊತೆಗೆ ಕಾಳು ಬೇಳೆನೂ ಅದು ಕೂಡ ನೀಟಾಗಿ ಬೇಯಬೇಕು ಅಂದರೆ ಮಿನಿಮಮ್ 1/4 ಗಂಟೆ. ನೋಡಿ ಹೆಂಗೆ ಕುದೀತಾ ಇದೆ, ಈ ಥರ ಕುದೀತಾ ಇರಬೇಕು. ಆವಾಗ ಹಸಿ ಈರುಳ್ಳಿನ ಸ್ವಲ್ಪ ಮಟ್ಟಿಗೆ ಹಾಕಿ, ಜಾಸ್ತಿ ಏನು ಬೇಡ. ನಂತರ ನಾವು ಸಾಂಬಾರಿಗೆ ರೆಡಿ ಮಾಡ್ಕೋಬೇಕು. 5ರಿಂದ 6 ಒಣಮೆಣಸಿನ್ಕಾಯಿ, ಅದಕ್ಕೆ 3 ಬೆಳ್ಳುಳ್ಳಿನ ಬಿಡಿಸ್ಕೊಂಡಿರಿ, ಅದನ್ನು ಹಾಕಿ. ನಾವು ಈ ಸಾಂಬಾರು ಕಾಳು ಎಲ್ಲ 5 ಜನ ಮಟ್ಟಿಗೆ ಮಾಡ್ತಾ ಇರೋದು. 2 ಸ್ಪೂನು ಜೀರಿಗೆ ಹಾಕಿ, ಕೊಬ್ಬರಿ ತುರಿ ನಿಮಗೆ ಎಷ್ಟು ಬೇಕಾಗುತ್ತೋ ಒಂದು ಮುಷ್ಟಿಯಷ್ಟು ನಮ್ಮಮ್ಮ ಹಾಕಿದ್ದಾರೆ, ನಿಮ್ಗೆ ಎಷ್ಟು ಬೇಕಾಗುತ್ತೆ ನೋಡಿ. ಮತ್ತು ಕೊತ್ತಂಬರಿ ಸೊಪ್ಪು ಇದಿದ್ದರೆ ಒಂಥರ ಟೇಸ್ಟ್ ವೈಸ್ ಚೆನ್ನಾಗಿ ಬರುತ್ತೆ ಅಂತ. ಆಮೇಲೆ ಸಾಂಬಾರಿನ ಖಾರಕ್ಕೆ ಒಗ್ಗರಣೆನೂ ಹಾಕ್ಕೋಬೇಕಂತ, ಅದಕ್ಕೋಸ್ಕರ ಒಗ್ಗರಣೆ ಮಾಡ್ಕೊಳಕ್ಕೆ ಬಂದ್ವಿ. 2.5 ಸ್ಪೂನು ಎಣ್ಣೆನ ಹಾಕಿ, ಸಾಸಿವೆ ಅರ್ಧ ಸ್ಪೂನು ಮತ್ತು ಅರ್ಧ ಸ್ಪೂನು ಜೀರಿಗೆ, 2 ಮೆಣಸಿನ್ಕಾಯಿ, ಅದು ಕೂಡ ಒಣಮೆಣಸಿನ್ಕಾಯಿ, 1 ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದಾರೆ ಅಮ್ಮ. ಅದೆಲ್ಲ ನಾನು ಇಷ್ಟೊತ್ತು ಹೇಳಿದ್ದೆಲ್ಲನೂ 5 ಜನದ ಮಟ್ಟಿಗೆ. ನಿಮಗೆ ಎಷ್ಟು ಜನ ಬೇಕೋ ಅದನ್ನು ಕ್ವಾಂಟಿಟಿ ವೈಸು ಜಾಸ್ತಿ ಮಾಡ್ಕೊಳ್ಳಿ. ಎಲ್ಲ ಐಟಮ್ಸನ್ನು ಜಾಸ್ತಿ ಮಾಡ್ಕೋತಾ ಒಗ್ಗರಣೆನ ಜಾಸ್ತಿ ಫ್ರೈ ಮಾಡ್ಕೊಳಕ್ಕೆ ಹೋಗಬೇಡ್ರಿ, ಸ್ವಲ್ಪ ಮಟ್ಟಿಗೆ ಫ್ರೈ ಮಾಡ್ಕೊಳ್ಳಿ. ನೋಡಿ ಇದೇ ಥರನೇ ಈರುಳ್ಳಿ ಎಲ್ಲ ಕಾಣಿಸ್ತಾ ಇರಬೇಕು. ಆವಾಗಲೇ ಮಾಡ್ಕೊಂಡಿದ್ದಂಥ ಖಾರಕ್ಕೆ 1 ಸ್ಪೂನು ಒಗ್ಗರಣೆನ ಹಾಕ್ಕೊಂಡು, ಇನ್ನೇನು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸಿ ಮಾಡೋದಷ್ಟೇ. ಮಿಕ್ಸಿ ಮಾಡಿದ್ಮೇಲೆ ಹೇಗೆ ಕಾಣುತ್ತೆ ಅಂತ ನಾನು ನಿಮ್ಗೆ ತೋರಿಸ್ತೀನಿ. ಮತ್ತು ಆಪ್ಷನಲ್ಲಿದ್ದು ಕುದೀತಾ ಇತ್ತಲ್ಲ ಉಪ್ಪು ಮತ್ತು ಬೇಳೆಕಾಳು, ಅದಕ್ಕೆ 1 ಲೋಟ ಹಾಲನ್ನ ಹಾಕ್ಬೋದು. ನಿಮ್ಮಿಷ್ಟ, ಅದು ಹಾಕಬೇಕು ಅನಿಸಿದ್ರೆ ಹಾಕಿ, ಇಲ್ಲಾಂದರೆ ಹಾಲನ್ನ ಸ್ಕಿಪ್ ಮಾಡಿ. ಹಾಕಿದರೆ ಟೇಸ್ಟ್ ವೈಸ್ ಚೆನ್ನಾಗಿ ಬರುತ್ತೆ. ಅದರಲ್ಲೂ ಸಪ್ರೇಟಾಗಿ ಹಾಲು ಉತ್ಕ ಅಂತಲೇ ಇದೆ, ಅದನ್ನು ಒಂದು ಸಲ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ನಾನು. ಮತ್ತು ಉಪ್ಪನ್ನು 1 ಸ್ಪೂನ್ ಮಟ್ಟಿಗೆ ಹಾಕಿ, ಇದರಿಂದನೇ ನಾವು ಸಾಂಬಾರು ಮಾಡೋದು. ಇಲ್ಲಿ ಬಂದಿದೆಯಲ್ಲ ನೀರು ಥರ ಇರೋ ಅದನ್ನು ನಮ್ಮ ಕಡೆ ಕಟ್ಟು ಅಂತ ಹೇಳ್ತಾರೆ, ಇದರಿಂದ ನಾವು ಸಾಂಬಾರು ಮಾಡೋದು. ನೋಡಿ ಒಗ್ಗರಣೆ ಇದಕ್ಕೂ ಬೇಕು ಸಾಂಬಾರಿಗೆ. ಒಗ್ಗರಣೆ ಸ್ವಲ್ಪ ಹಾಕ್ಕೊಂಡು ಇವಾಗ ಬೇಯಿಸಿರೋ ಅಂಥ ಕಟ್ಟನ್ನು ಸೋಸ್ಕೋಬೇಕು. ಅಂದರೆ ಕಾಳು ಮತ್ತು ಸೊಪ್ಪನ್ನು ಸಪ್ರೇಟ್ ಮಾಡಿಕೊಂಡು, ಅದು ನೀರಷ್ಟೇ ನಮಗೆ ಬೇಕಾಗಿರೋದು. ಅದೇ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಸಾಂಬಾರು ಮಾಡೋದು. ಒಂದೊಂದು ಕಡೆ ಒಂದೊಂದು ಥರ ಉತ್ಕ ಮಾಡ್ತಾರೆ, ಬಟ್ ನಮ್ಮ ಸೈಡಂತೂ, ಅದು ನಮ್ಮ ಶಿವಮೊಗ್ಗ ಸೈಡಂತೂ ಹಿಂಗೆ ಮಾಡೋದು. ನಮ್ಮ ಅಮ್ಮ ಅಂತೂ ಹಿಂಗೆ ಮಾಡೋದು, ತುಂಬ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ನಾನು ಈ ವಿಡಿಯೋನ ಮಾಡ್ತಾ ಇರೋದು. ನೋಡಿ ಕಟ್ಟು ಈ ಥರ ಆಗಿದೆ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿ, ಯಾಕೆಂದರೆ ನಾವು ಮೊದಲೇ ಬೇಯ್ಬೇಕಾದ್ರೇನೂ ಉಪ್ಪು ಹಾಕಿದ್ವಿ. ಆಮೇಲೆ ಮೊದಲೇ ಸ್ವಲ್ಪ ಹೊತ್ತು ಹುಣಸೆ ಹಣ್ಣನ್ನು ನೆನೆ ಹಾಕಿರಿ. ರುಚಿಗೆ ತಕ್ಕಷ್ಟು ಹುಳಿನ ಹಿಂಡ್ಕೊಳ್ಳಿ, ಅಂದರೆ ನಿಮಗೆ ಎಷ್ಟು ಬೇಕೋ ಅಷ್ಟು ಹುಳಿನ ಹಿಂಡ್ಕೊಳ್ಳಿ. ಆಮೇಲೆ ಆವಾಗಲೇ ಮಾಡ್ಕೊಂಡಿರೋ ಖಾರ ಇತ್ತಲ್ಲ, ಅದನ್ನು ಕೂಡ ಇದಕ್ಕೆ ಹಾಕ್ಕೋಬೇಕು. ಇದು ಸಾಂಬಾರಿನ ಖಾರ. ಫುಲ್ಲು ನೀಟಾಗೆ ತೊಳೆದ್ಬಿಟ್ಟು, ಇದಕ್ಕೇ ಉತ್ಕ ಅಂತ ಹೇಳೋದು. ನಿಮ್ಮ ಊರಲ್ಲೆಲ್ಲ ಏನಂತಾರೆ ಅಂದರೆ ಬಸ್ಸಾರು ಅಂತಾರೆ ಒಂದೊಂದು ಕಡೆ. ನಿಮ್ಮೂರಲ್ಲಿ ಏನಂತ ಅಂತಾರೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಇಷ್ಟೇ ಉತ್ಕ ಮಾತ್ರ ರೆಡಿ ಆಯಿತು. ಸ್ವಲ್ಪ ಬಿಸಿ ಮಾಡಬೇಕಂತೆ ಅಷ್ಟೇ, ಜಾಸ್ತಿ ಏನಲ್ಲ, ಅಂದರೆ ಕುದಿಸ್ಬಾರ್ದಂತೆ. ಮತ್ತು ಇದಕ್ಕೂ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಬಿಟ್ಟು ಇನ್ನೇನು ಸ್ವಲ್ಪ ಬಿಸಿ ಮಾಡಿದ್ರೆ ಉತ್ಕ ರೆಡಿ. ನೆಕ್ಸ್ಟು ಕಾಳು, ನುಗ್ಗಿ ಸೊಪ್ಪಿನ ಕಾಳು ತಿಂತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ. ನೋಡಿ ಈ ಥರ ಆದಮೇಲೆ ಒಗ್ಗರಣೆ ಹಾಕ್ಕೊಂಡಿದ್ದು 3ಕ್ಕೆ ಯೂಸ್ ಆಯಿತು. 1 ಸಾಂಬಾರಿಂದು ಖಾರ ರೆಡಿ ಮಾಡೋಕ್ಕೆ, ಸಾಂಬಾರಿಗೆ ಮತ್ತು ಕಾಳಿಗೆ ಒಂದೇ ಸಲ ಒಗ್ಗರಣೆ ಮಾಡಿಕೊಂಡು 3 ಕಡೆನೂ ಹಾಕ್ಕೊಂಡು, ಇದಕ್ಕೂ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ಳಿ.
ಏನಂದರೆ ಈ ನುಗ್ಗೆ ಸೊಪ್ಪು ಬಾಣಂತಿ ಮತ್ತು ಪ್ರೆಗ್ನೆಂಟ್ ಇರೋರಿಗೆ ತುಂಬ ಯೂಸ್ ಇದೆ, ಹೆಲ್ತ್ಗೆ ತುಂಬ ಒಳ್ಳೆಯದು. ನಮ್ಮನೇಲಿ ಮಾಡಿರೋಂಥ ನುಗ್ಗೆ ಸೊಪ್ಪಿನ ಉತ್ಕ ಮುದ್ದೆ ತುಂಬ ಚೆನ್ನಾಗಿತ್ತು. ನೀವು ಒಮ್ಮೆ ಟ್ರೈ ಮಾಡಿ ನೋಡಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟಾಟಾ ಬಾಯ್.